ಸೂಪರ್ ಹಿಟ್ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಸಿನಿಮಾ ಇದೇ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯಂದು ಬಿಡುಗಡೆ ಆಗಬೇಕಿತ್ತು. ಆದರೆ ಸ್ವಲ್ಪ ತಡ ಆಗ್ತಾ ಇದೆ. ಯಾಕಂದ್ರೆ ಇದೇ ಡೇಟಿಗೆ ಬೇರೆ ಬೇರೆ ಸಿನಿಮಾಗಳು ತೆರೆ ಮೇಲೆ ಬರ್ತಿದೆ. ಎಲ್ಲವೂ ಕೂಡ ಕನ್ನಡ ಸಿನಿಮಾಗಳೇ. ಹೀಗಾಗಿ ರಿಲೀಸ್ ಡೇಟ್ ಮುಂದೂಡಲಾಗಿದೆ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ಶಿವಣ್ಣನೇ ಈ ನಿರ್ಧಾರ ಮಾಡಿದ್ದಾರೆ. ಎಲ್ಲ ಸರಿ ಅನ್ನೋದಾದ್ರೆ ಮಕ್ಕಳ ದಿನಾಚರಣೆ ಸಮಯದಲ್ಲೇ ಇವರ ಸಿನಿಮಾ ರಿಲೀಸ್ ಆಗುತ್ತೆ. ಏನೇ ಆಗ್ಲಿ, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಬಹುನಿರೀಕ್ಷಿತ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಭೈರತಿ ರಣಗಲ್ ಸಿನಿಮಾ ರಿಲೀಸ್ಗೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಆಕ್ಚುಲಿ ಶ್ರೀಮುರಳಿ ಹೀರೋ ಆಗಿ ನಟಿಸಿದ್ದ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಒಂದು ಪವರ್ಫುಲ್ ಪಾತ್ರದಲ್ಲಿ ಅಬ್ಬರಿಸಿದ್ರು. ಸಿನಿಮಾ ನೋಡಿದ ಮೇಲೆ ರೋರಿಂಗ್ ಸ್ಟಾರ್ ಮರೆಯಾಗಿ ಭೈರತಿ ರಣಗಲ್ ಪಾತ್ರವೇ ಹೆಚ್ಚು ಸದ್ದು ಮಾಡಿತ್ತು. ಅದೇ ಪಾತ್ರ ಈಗ ಪ್ರೀಕ್ವೆಲ್ ಆಗಿ ಬರ್ತಿದೆ. ಮಾಫಿಯಾ ಡಾನ್ ಭೈರತಿ ರಣಗಲ್ ಹಿನ್ನೆಲೆ ಏನು, ಆತ ಆ ರೀತಿ ಆಗೋದಕ್ಕೆ ಕಾರಣ ಏನು, ಆತ ರಕ್ಷಕನೋ ರಾಕ್ಷಸನೋ, ಈ ಎಲ್ಲಾ ಪ್ರಶ್ನೆಗಳಿಗೆಲ್ಲ ಭೈರತಿ ರಣಗಲ್ ಚಿತ್ರದಲ್ಲಿ ಉತ್ತರ ಐತಿಯಂತೆ. ಸಂವಿಧಾನ ರಕ್ಷಣೆ ಮಾಡಬೇಕಾದ, ಕಾನೂನು ಕಾಪಾಡಬೇಕಾದ ವಕೀಲ ರಣಗಲ್ ಯಾಕೆ ಅದೇ ಕಾನೂನನ್ನ ಕೈಗೆತ್ತಿಕೊಳ್ತಾನೆ ಅನ್ನೋದನ್ನ ತೆರೆ ಮೇಲೆ ನೋಡ್ಬೇಕಾಗಿದೆ. ಈಗಾಗಲೇ ರಿಲೀಸ್ ಆಗಿರೋ ಈ ಸಿನಿಮಾದ ಟೀಸರ್ ಹಾಡು ಭಾರಿ ಸದ್ದು ಮಾಡ್ತಿದೆ. ಅಂದು ಹೆಚ್ಚು ಮಾತನಾಡದೆ ಕಣ್ಣಲ್ಲೇ ಕೊಲ್ಲುವ ಶಿವಣ್ಣನ ನಟನೆ ಸಖತ್ ಕಿಕ್ ಕೊಟ್ಟಿತ್ತು. ಇದೀಗ ಅದನ್ನ ಮತ್ತೊಂದು ಹಂತಕ್ಕೆ ಈ ಸಿನಿಮಾದಲ್ಲಿ ಕೊಂಡೊಯ್ಯಲಾಗಿದೆ. ನವೀನ್ ಕುಮಾರ್ ಛಾಯಾಗ್ರಹಣ, ರವಿ ಬಸ್ರೂರು ಸಂಗೀತ ಈ ಚಿತ್ರಕ್ಕಿದೆ. ನರ್ತನ್ ಚಿತ್ರಕ್ಕೆ ಚಿತ್ರಕಥೆ ಬರೆದು ಆಕ್ಷನ್ ಕಟ್ ಹೇಳಿದ್ದಾರೆ. ರುಕ್ಮಿಣಿ ವಸಂತ್, ರಾಹುಲ್ ಬೋಸ್, ನಾನಾ ಪಾಟೇಕರ್ ಚಿತ್ರದ ತಾರಾಗಣದಲ್ಲಿದ್ದಾರೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ನಲ್ಲೇ ಸಿನಿಮಾ ನಿರ್ಮಾಣವಾಗಿದೆ. ಈಗ ಡೌಟ್ ಏನಪ್ಪಾ ಅಂದ್ರೆ, ಅಂದು ಮಫ್ತಿ ಸಿನಿಮಾದಲ್ಲಿದ್ದ ಶ್ರೀಮುರಳಿ, ವಸಿಷ್ಠ ಸಿಂಹ ಪಾತ್ರಗಳು ಭೈರತಿ ರಣಗಲ್ ಸಿನಿಮಾದಲ್ಲಿ ಇರತ್ತಾ ಇಲ್ವಾ ಅನ್ನೋದೇ ಗೊತ್ತಾಗ್ತಿಲ್ಲ.